ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಕ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಸುರೇಖ. ಆಯುರ್ವೇದದ ಪ್ರಕಾರ ನಮ್ಮ ದೇಹವು ವಾತ, ಪಿತ್ತ ಮತ್ತು ಕಫ ಎಂಬ ತ್ರಿದೋಷಗಳಿಂದ ಮಾಡಲ್ಪಟ್ಟಿದೆ. ಕಳೆದ ವಿಡಿಯೋದಲ್ಲಿ ನಾವು ವಾತದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು ದೇಹದ ಅಗ್ನಿ ಅಥವಾ ಜೀರ್ಣಕ್ರಿಯೆಯ ಸಂಕೇತವಾಗಿರುವಂತಹ ಪಿತ್ತದೋಷದ ಬಗ್ಗೆ ವಿವರವಾಗಿ ತಿಳಿಯೋಣ. ಪಿತ್ತವು ನಮ್ಮ ದೇಹದ ಚಯಾಪಚಯ, ಉಷ್ಣಾಂಶ ಮತ್ತು ಬುದ್ಧಿವಂತಿಕೆಯನ್ನ ನಿಯಂತ್ರಿಸುವಂತಹ ಶಕ್ತಿಯಾಗಿದೆ. ಹಾಗಾದ್ರೆ ಪಿತ್ತ ಅಂದ್ರೇನು? ಪಿತ್ತ ಅಂದ್ರೆ ಸಂಸ್ಕೃತದಲ್ಲಿ ತಪ ಅಂದರೆ ಶಾಖ ಅಥವಾ ಉರಿಯುವುದು ಎಂದರ್ಥ. ಇದು ಅಗ್ನಿ ಮತ್ತು ಜಲ ಎಂಬ ತತ್ವಗಳಿಂದ ಮಾಡಲ್ಪಟ್ಟಿದೆ. ಇದು ದೇಹದಲ್ಲಿ ಜೀರ್ಣಕ್ರಿಯೆ, ಹಾರ್ಮೋನ್ಗಳ ಸಮತೋಲನ ಮತ್ತು ದೃಷ್ಟಿಯನ್ನ ನಿರ್ವಹಿಸುತ್ತದೆ. ಇನ್ನ ಪಿತ್ತ ಪ್ರಕೃತಿಯವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತಂದರೆ, ಮಧ್ಯಮ ಗಾತ್ರದ ದೇಹವನ್ನ ಇವರು ಹೊಂದಿರುತ್ತಾರೆ. ಬೇಗನೆ ಬೆವರು ಬರುವಂತದ್ದು, ಸುಲಭವಾಗಿ ಹಸಿವಾಗುವಂತದ್ದು ಮೇಲಿಂದ ಮೇಲೆ. ಇವರ ಚರ್ಮವು ಮೃದುವಾಗಿದ್ದು ಬೇಗನೆ ಕೆಂಪಾಗುತ್ತದೆ ಅಥವಾ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ. ಇವರು ಮಾನಸಿಕವಾಗಿ ತುಂಬಾ ಬುದ್ಧಿವಂತರು, ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ತುಂಬಾ ಚುರುಕಾಗಿರುತ್ತಾರೆ ಮತ್ತು ನಾಯಕತ್ವದ ಗುಣವನ್ನ ಹೊಂದಿರುತ್ತಾರೆ. ಇವರ ಸ್ವಭಾವ ಹೇಗತ್ತಂದರೆ, ಸ್ವಲ್ಪ ಬೇಗನೆ ಸಿಟ್ಟು ಬರುವುದು ಅಥವಾ ಅಸಹನೆಯನ್ನ ತೋರುವುದು ಇವರ ಸಾಮಾನ್ಯ ಸ್ವಭಾವ. ಪಿತ್ತವು ಸಮತೋಲನದಲ್ಲಿದ್ದಾಗ ಹೇಗಿರುತ್ತಾರೆ ಅಂತಂದರೆ, ಉತ್ತಮ ಜೀರ್ಣಕ್ರಿಯೆಯನ್ನ ಮತ್ತು ಹಸಿವು ಕೂಡ ಸರಿಯಾಗಿರುತ್ತದೆ. ಚರ್ಮದ ಕಾಂತಿ ಹೊಳೆಯುತ್ತಿರುತ್ತದೆ, ಬುದ್ಧಿ ಶಕ್ತಿ ತೀಕ್ಷ್ಣವಾಗಿರುತ್ತದೆ ಮತ್ತು ಏಕಾಗ್ರತೆ ಇವರದು ಚೆನ್ನಾಗಿರುತ್ತದೆ. ದೇಹದ ಉಷ್ಣಾಂಶ ಸ್ಥಿರವಾಗಿರುತ್ತದೆ. ಅದೇ ಈ ಪಿತ್ತವು ಅಸಮತೋಲನವಾದಾಗ ದೈಹಿಕವಾಗಿ ಎದೆಯುರಿ, ಅತಿಯಾದ ಉಷ್ಣಾಂಶ, ಚರ್ಮದಲ್ಲಿ ತುರಿಕೆ ಅಥವಾ ಕೆಂಪು ದದ್ದುಗಳು, ಅತಿಯಾದ ಬೆವರು, ಬಾಯಾರಿಕೆ ಹೆಚ್ಚಾಗುತ್ತದೆ. ಮಾನಸಿಕವಾಗಿ ಅತಿಯಾದ ಕೋಪ, ಅಸೂಯೆ, ಹತಾಶೆ ಮತ್ತು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುತ್ತಾರೆ. ಇನ್ನು ಇವರಿಗೆ ಅಕಾಲಿಕ ನರೆಗೂದಲು ಅಂದ್ರೆ ಗ್ರೇ ಹೇರ್ಸ್ ಅಥವಾ ಕೂದಲು ಉದುರುವುದು ಹೆಚ್ಚಾಗುತ್ತದೆ. ಇನ್ನು ಈ ಪಿತ್ತವನ್ನ ಸಮತೋಲನಕ್ಕೆ ತರಬೇಕಂತಂದ್ರೆ ಮೊದಲನೇದಾಗಿ ನಾವು ಸರಿಯಾದ ಆಹಾರವನ್ನ ತೆಗೆದುಕೊಳ್ಳಬೇಕು. ಯಾವ ರೀತಿ ಇಲ್ಲಿ ಆಹಾರವನ್ನ ನಾವು ಸೇವಿಸ್ಬೇಕಪ್ಪ ಅಂತಂದ್ರೆ, ಸಿಹಿ, ಕಹಿ ಮತ್ತು ಒಗರು ರುಚಿಯಾದ ಆಹಾರಗಳು, ಉದಾಹರಣೆಗೆ ಸೋರೆಕಾಯಿ, ಕುಂಬಳಕಾಯಿ, ಸೌತೆಕಾಯಿ, ಕಲ್ಲಂಗಡಿ, ದಾಳಿಂಬೆ ಈ ತರದ ಆಹಾರವನ್ನ ಸೇವಿಸಬೇಕು. ಇನ್ನ ಪಾನೀಯಗಳಲ್ಲಿ ಎಳ್ಳನೀರು, ಮಜ್ಜಿಗೆ, ಆಲೂವೆರಾ ಜ್ಯೂಸು, ತುಪ್ಪವನ್ನ ಜಾಸ್ತಿ ಸೇವಿಸಬೇಕು. ತುಪ್ಪ ಇದು ಪಿತ್ತಕ್ಕೆ ಅತ್ಯುತ್ತಮ ಮದ್ದು. ಇನ್ನ ಯಾವುದನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ಅತಿಯಾದ ಖಾರ, ಹುಳಿ, ಉಪ್ಪು, ಮಸಾಲೆ ಪದಾರ್ಥ, ಕಾಫಿ ಅಥವಾ ಚಹಾ ಮತ್ತು ಕರಿದ ತಿಂಡಿಗಳನ್ನ ಪೂರ್ತಿಯಾಗಿ ತ್ಯಜಿಸಬೇಕು. ಇನ್ನು ಇವರ ಜೀವನ ಶೈಲಿ ಹೇಗಿರಬೇಕಪ್ಪ ಅಂತಂದರೆ, ತಂಪಾದ ವಾತಾವರಣ ಅಂದರೆ ನೇರ ಸೂರ್ಯನ ಬಿಸಿಲಿನಲ್ಲಿ ಹೆಚ್ಚಾಗಿ ತಿರುಗಾಡದೇ ಇರುವಂತದ್ದು, ಸಂಜೆ ಅಥವಾ ಮುಂಜಾನೆಯ ತಂಪಾದ ಗಾಳಿಯಲ್ಲಿ ಹೆಚ್ಚಾಗಿ ಕಾಲ ಕಳೆಯುವಂತದ್ದು. ಇನ್ನು ಕೆಲಸದ ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಸಿಗೆ ಮುದ ನೀಡುವಂತಹ ಸಂಗೀತವನ್ನ ಕೇಳುವಂತದ್ದು. ತೆಂಗಿನ ಎಣ್ಣೆಯಿಂದ ಮೈಕೈ ಮಸಾಜ್ ಮಾಡಿಕೊಳ್ಳುವುದು ದೇಹವನ್ನ ತಂಪುಗೊಳಿಸುತ್ತದೆ. ಇನ್ನು ಯೋಗ ಮತ್ತು ಪ್ರಾಣಾಯಾಮಕ್ಕೆ ಬಂದರೆ, ಪಿತ್ತ ದೋಷವು ಅಗ್ನಿ ತತ್ವವನ್ನ ಹೊಂದಿರುವುದರಿಂದ ನಾವು ಮಾಡುವ ಯೋಗಾಭ್ಯಾಸಗಳು ದೇಹವನ್ನ ತಂಪುಗೊಳಿಸುವಂತಿರಬೇಕು. ಅತಿಯಾದ ಬೆವರು ತರಿಸುವ ಅಥವಾ ದೇಹದಲ್ಲಿ ಉಷ್ಣತೆ ಹೆಚ್ಚಿಸುವ ವೇಗವಾದ ವ್ಯಾಯಾಮಗಳಿಗಿಂತ ನಿಧಾನವಾಗಿ ಮಾಡುವ ಆಸನಗಳು ತುಂಬಾ ಉತ್ತಮ. ಮೊದಲನೆಯದಾಗಿ ಚಂದ್ರ ನಮಸ್ಕಾರ ಅಂದ್ರೆ ಮೂನ್ ಸಲ್ಯೂಷನ್. ಸೂರ್ಯ ನಮಸ್ಕಾರವು ದೇಹದಲ್ಲಿ ಉಷ್ಣತೆಯನ್ನ ಹೆಚ್ಚು ಮಾಡಿದರೆ, ಚಂದ್ರ ನಮಸ್ಕಾರವು ದೇಹದಲ್ಲಿ ತಂಪು ಹೆಚ್ಚು ಮಾಡುತ್ತದೆ. ಇದು ಮನಸ್ಸನ್ನ ಶಾಂತಗೊಳಿಸುತ್ತದೆ ಮತ್ತು ಪಿತ್ತದಿಂದ ಉಂಟಾಗುವಂತ ಆವೇಶ ಅಥವಾ ಕೋಪವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುವಂತದ್ದು. ಇನ್ನ ಶಶಾಂಕಾಸನ, ಇದನ್ನ ಮಾಡುವಾಗ ನಾವು ಮುಂದೆ ಬಾಗುತ್ತೇವೆ. ಇದು ಹೊಟ್ಟೆಯ ಭಾಗದ ಮೇಲೆ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇದು ಜೀರ್ಣಾಂಗ ವ್ಯೂಹವನ್ನ ತಂಪುಗೊಳಿಸುತ್ತದೆ ಮತ್ತು ಮೆದುಳಿಗೆ ರಕ್ತ ಪರಿಚಲನೆ ಹೆಚ್ಚಿಸಿ ಮಾನಸಿಕ ಒತ್ತಡವನ್ನ ದೂರ ಮಾಡುತ್ತದೆ. ಇನ್ನ ಭುಜಂಗಾಸನ, ಪಿತ್ತವು ಮುಖ್ಯವಾಗಿ ಹೊಟ್ಟೆ ಮತ್ತು ಸಣ್ಣ ಕರುಳಿನಲ್ಲಿ ನೆಲೆಸಿರುತ್ತದೆ. ಭುಜಂಗಾಸನವನ್ನ ಮಾಡುವುದರಿಂದ ಹೊಟ್ಟೆಯ ಸ್ನಾಯುಗಳು ಹಿಗ್ಗುತ್ತವೆ. ಇದು ಜೀರ್ಣಾಗ್ನಿಯನ್ನ ಸಮತೋಲನಗೊಳಿಸಲು ಮತ್ತು ಪಿತ್ತದ ಉರಿಯನ್ನ ಕಡಿಮೆ ಮಾಡಲು ಸಹಕಾರಿ. ಕೊನೆಯದಾಗಿ ಪಶ್ಚಿಮೋತ್ತಾಸನ, ಇದು ಇಡೀ ದೇಹದ ಹಿಂಭಾಗವನ್ನ ಎಳೆಯುತ್ತದೆ ಮತ್ತು ಹೊಟ್ಟೆಯ ಭಾಗವನ್ನ ಮೃದುವಾಗಿ ಒತ್ತುತ್ತದೆ. ಇದು ಹೈಪರ್ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ನಿವಾರಿಸಲು ತುಂಬಾ ಪರಿಣಾಮಕಾರಿ. ಇನ್ನು ಪ್ರಾಣಾಯಾಮಕ್ಕೆ ಬಂದರೆ, ಶೀತಲಿ ಮತ್ತು ಶೀತಕಾರಿ ಪ್ರಾಣಾಯಾಮ, ಇವುಗಳನ್ನ ಕೂಲಿಂಗ್ ಪ್ರಾಣಾಯಾಮ ಎನ್ನಲಾಗುತ್ತದೆ. ನಾಲಿಗೆಯನ್ನ ಕೊಳವೆಯಂತೆ ಸುರುಳಿ ಸುತ್ತಿ ಅಥವಾ ಹಲ್ಲುಗಳ ಮೂಲಕ ಗಾಳಿಯನ್ನ ಒಳಗೆ ಎಳೆದುಕೊಂಡಾಗ ಆ ಗಾಳಿಯು ತಂಪಾಗಿ ಶ್ವಾಸಕೋಶವನ್ನ ತಲುಪುತ್ತದೆ. ಇದು ತಕ್ಷಣವೇ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಬಾಯಾರಿಕೆಯನ್ನ ನೀಗಿಸುತ್ತದೆ. ಇನ್ನು ಚಂದ್ರಭೇದನ ಪ್ರಾಣಾಯಾಮ, ನಮ್ಮ ಎಡಮೂಗಿನ ಹೊಳ್ಳೆಯು ತಂಪು ಅಥವಾ ಚಂದ್ರನ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಕೇವಲ ಎಡ ಹೊಳ್ಳೆಯಿಂದ ಉಸಿರು ತೆಗೆದುಕೊಂಡು ಬಲ ಹೊಳ್ಳೆಯಿಂದ ಬಿಡುವುದರಿಂದ ದೇಹದಲ್ಲಿ ಅತಿಯಾದ ಪಿತ್ತ ಶಮನವಾಗುತ್ತದೆ. ಇದು ಹೈ ಬಿಪಿ ಇರುವವರಿಗೆ ತುಂಬಾ ಒಳ್ಳೆಯದು. ಇನ್ನ ಮೆಡಿಟೇಷನ್ಗೆ ಬಂದರೆ, ಶಾಂತಿಯುತ ಧ್ಯಾನ. ಪಿತ್ತ ಪ್ರಕೃತಿಯವರು ಬೇಗನೆ ಅಸಹನೆ ಮತ್ತು ಕೋಪಕ್ಕೆ ಒಳಗಾಗುತ್ತಾರೆ. ದಿನಕ್ಕೆ 10 ರಿಂದ 15 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತು ಧ್ಯಾನ ಮಾಡುವುದರಿಂದ ಮನಸ್ಸು ಸ್ಥಿಮಿತಕ್ಕೆ ಬರುತ್ತದೆ.
ಓಂಕಾರ ಅಥವಾ ಪ್ರಕೃತಿಯ ಶಬ್ದಗಳನ್ನ ಕೇಳುತ್ತಾ ಮಾಡುವ ಧ್ಯಾನವು ಪಿತ್ತ ಉಗ್ರತೆಯನ್ನ ತಗ್ಗಿಸಿ ಶಾಂತತೆಯನ್ನ ನೀಡುತ್ತದೆ. ಪಿತ್ತವು ನಮ್ಮ ದೇಹದ ಶಕ್ತಿಯ ಮೂಲ. ಇದು ಸರಿಯಾಗಿದ್ದರೆ ಮಾತ್ರ ನಮ್ಮ ಜೀರ್ಣಕ್ರಿಯೆ ಮತ್ತು ಆಲೋಚನೆಗಳು ಸರಿಯಾಗಿರುತ್ತವೆ. ಅತಿಯಾದ ಖಾರ ಮತ್ತು ಕೋಪದಿಂದ ದೂರವಿದ್ದು ಪ್ರಕೃತಿಯ ಜೊತೆ ಸಮಯ ಕಳೆಯುವ ಮೂಲಕ ಪಿತ್ತವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು. ಆರೋಗ್ಯಕರ ಆಹಾರ ಮತ್ತು ಯೋಗದ ಮೂಲಕ ನಾವು ಸಂತೋಷವಾಗಿರಲು ಸಾಧ್ಯ. ಸ್ನೇಹಿತರೆ, ಪಿತ್ತ ಎಂದರೆ ಬೆಂಕಿ. ಬೆಂಕಿ ಅಡುಗೆ ಮಾಡಲಿಕ್ಕೆ ಬೇಕು, ಆದರೆ ಮನೆಯನ್ನು ಸುಡಬಾರದು. ಹಾಗೆಯೇ ನಿಮ್ಮ ದೇಹದ ಪಿತ್ತವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮಲ್ಲಿ ಯಾರಿಗಾದರೂ ಅತಿಯಾದ ಸಿಟ್ಟು ಬರುತ್ತದೆ ಎಂದು ಕೆಳಗೆ ತಿಳಿಸಿ. ಅವರಿಗೆ ನಾನು ವೈಯಕ್ತಿಕವಾಗಿ ಸಲಹೆ ನೀಡುತ್ತೇನೆ. ಮುಂದಿನ ಭಾಗದಲ್ಲಿ ನಾವು ಕಫದೋಷದ ಬಗ್ಗೆ ತಿಳಿಯೋಣ. ಮರೆಯದೆ ಸನ್ ಯೋಗಿಕ್ ಪಾತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯವಾಗಿರಿ, ಯೋಗ ಮಾಡ್ತಾ ಇರಿ. ಧನ್ಯವಾದಗಳು.